नित्याय राघवेन्द्राय सत्यधर्मरताय च। ಅಮ್ಮ ಇನ್ನು ಶಿವನ ಆರಾಧನೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ನಾವು ಓಂ ನಮ ಅಂದ್ರೆ ಶಿವ ಅಂದ ತಕ್ಷಣ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಪ್ರತಿ ಬಾರಿನೂ ಜಪ ಮಾಡ್ತೀವಿ. ಆದ್ರೆ ಈ ಓಂ ನಮ ಶಿವಾಯ ಹೇಳೋದ್ರಿಂದ ಯಾವ ರೀತಿ ನಮ್ಗೆ ಲಾಭ ಸಿಗುತ್ತೆ, ಯಾವ ರೀತಿ ನಮ್ಗೆ ಪ್ರತಿಫಲ, ಮತ್ತೆ ಅದನ್ನ ಹೇಳೋದ್ರಿಂದ ನಮ್ಮ ಬಾಡಿಲಾಗಿರ್ಬೋದು ಅಥವಾ ನಾವು ಸೀದಾ ಶಿವನ ಹತ್ರ ಏನಾದ್ರೂ ಅರ್ಪಣೆ ಮಾಡ್ಕೋಬೋದಾ, ಯಾವ ರೀತಿ ಅಂದ್ರೆ ಈ ಓಂ ನಮ ಶಿವಾಯ ಹೇಳೋದ್ರಿಂದ ಏನೆಲ್ಲ ರೀತಿಯ ಇದು ಚೇಂಜಸ್ ಆಗುತ್ತೆ? ಹೌದು ನೋಡಿ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ 3 ಟೈಮ್ ನಾವು ಹೇಳಿದ್ರೆ ಆ ಭಗವಂತ ಫಸ್ಟ್ ಟೈಮ್ ಹೇಳೋಂಥ ಟೈಮಲ್ಲಿ ನಿದ್ರೆಯಲ್ಲಿ ಇರ್ತಾರಂತೆ. ಮತ್ತು ಓಂ ನಮಃ ಶಿವಾಯ ಅಂತ 2ನೇ ಟೈಮ್ ಹೇಳುವಾಗ ಎಚ್ಚರ ಆಗುತ್ತಂತೆ. ಓಂ ನಮಃ ಶಿವಾಯ ಅನ್ನುವಾಗ ನಮ್ಮ ಹತ್ರ ಬಂದೇ ಬರ್ತಾರಂತೆ. ನೋಡಿ, ಆ ಶಿವ ಏನು ಕೇಳಿದ್ರೇನೂ ಕೊಡ್ತಾರಂತೆ, ಎಂಥವ್ರು ಕೇಳಿದ್ರೇನೂ ಕೊಡ್ತಾರಂತೆ. ನೋಡಿ, ಅವ್ರ ಹತ್ರ ಯಾವ ಕೆಟ್ಟ ಸ್ವಭಾವನೂ ಇಲ್ಲ. ಯಾಕೆ ಅಂತಂದರೆ ಅವರು ನೋಡಿ ನಿರಾಕಾರ, ಯಾರ ಕಣ್ಣಿಗೂ ಕಾಣಿಸ್ತವರು, ಯಾರು ನೋಡಿಲ್ಲ ಅವ್ರನ್ನ. ಹಾಗಾಗಿ ಅವ್ರು ನೋಡಬೇಕು ಅಂದ್ರೇ ನೋಡಿ, ಬಸವೇಶ್ವರ ಸ್ವಾಮಿ ಬಂದು ಅವರು ಇದ್ದಾರೆ ಅಂತ ಹೇಳಿದ್ದಕ್ಕೇ ಅವ್ರು ನಮಗೆ ಗೊತ್ತಾಗಿದ್ದು ಅಲ್ವೇ. ವಿಷ್ಣು ಭಗವಂತ ಇದ್ದಾರೆ ಅಂತ, ನರಸಿಂಹಸ್ವಾಮಿ ಇದ್ದಾರೆ ಅಂತ ಆ ರಾಘವೇಂದ್ರ ಸ್ವಾಮಿ ಮುಖಾಂತರ ಅಲ್ವ ಕೃತಾಯುಗದಲ್ಲಿ ಭಗವಂತ ಅವತಾರ ಮಾಡಿದಂಥ ಟೈಮಲ್ಲಿ ಭಕ್ತ ಪ್ರಹ್ಲಾದನಾಗಿ ಬಂದ ಮೇಲೇ ಆ ನಾರಾಯಣನೂ ಸಹ ನಾವು ನೋಡಿದ್ದೀವಿ, ಕಣ್ ತುಂಬಿಸ್ಕೊಂಡಿದ್ದೀವಿ. ಹಾಗಾಗಿ ಒಬ್ಬೊಬ್ಬರಿಂದನೂ ಸಹ ಅದು ಬರ್ತಾ ಇದೆ. ಅದಕ್ಕೆ ಹೇಳೋದು ಓಂ ನಮಃ ಶಿವಾಯ ಶಿವಾಯ ನಮಃ ಅಂತಾರೆ. ಷಡಾಕ್ಷರಿ ಪಂಚಾಕ್ಷರಿ ಮಂತ್ರನ ಪ್ರಾರ್ಥನೆ ಪಠನೆ ಮಾಡಲೇಬೇಕು. ನೋಡಿ, ಒಬ್ಬೊಬ್ಬರು ವೀರಶೈವ ಲಿಂಗಾಯತ ಅಂತಾರೆ. ವೀರಶೈವ ಲಿಂಗಾಯತ ಅಂದ್ರೇ ಅದು ಭಗವಂತ ಶಿವನಿಗೆ, ಆ ಶಿವನಿಗೆ ಒಬ್ಬೊಬ್ಬರು ಸಹ ಆ ಲಿಂಗನ ಪೂಜೆ ಮಾಡ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ತಾ ಆ ಭಗವಂತನಿಗೆ ಯಾರು ಪೂಜೆ ಮಾಡ್ತಾರೋ ಖಂಡಿತ ಶಿವ ಅವತಾರ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಒಂದು ದಿನಕ್ಕೆ 2 ಟೈಮ್ ಮಾಡೋಕ್ಕಾಗದಿರ ಇರೋಂಥವ್ರು ಸಹ 1 ಟೈಮ್ನ ಖಂಡಿತ ಮಾಡಲೇಬೇಕು. ಯಾಕೆ ಅಂತಂದರೆ ಆ ಓಂ ನಮಃ ಶಿವಾಯ ಅನ್ನೋದ್ರಲ್ಲೇ ಓಂಕಾರ ಸ್ವರೂಪ, ಆ ಶಿವ ಪರಮಾತ್ಮ ಓಂಕಾರವಾಗಿ ಅವರು ಸೃಷ್ಟಿ ಮಾಡಿ ಪ್ರಪಂಚನ ಆ ಓಂಕಾರದಲ್ಲೇ ಇಟ್ಟಿದ್ದಾರಂತೆ. ನೋಡಿ, ಆ ಓಂಕಾರದ ಒಳಗಡೆನೇ ಇದೆಯಂತೆ ಈ ಪ್ರಪಂಚ. ಅದಕ್ಕೋಸ್ಕರನೇ ಅವರೇ ಎಲ್ಲ ಪ್ರಾಣನೂ ಅವರೇ ಕೊಡೋದು, ಪ್ರಾಣನೇ ಅವರೇ ತಗೊಳ್ಳೋದು. ನೋಡಿ, ಸೃಷ್ಟಿಕರ ಲಯಕರ ಅಂತಲೂ ಹೇಳ್ತಾರೆ. ಅವ್ರಿಗೆ ಎಷ್ಟು ಅಪಾರವಾಗಿದ್ದಂಥದ್ದು ಒಳ್ಳೆ ಮನಸ್ಸಿದೆ ಗೊತ್ತಾ. ಎಂಥದ್ದೇ ಕಠಿಣವಾದ ನೀವು ಕಷ್ಟದಲ್ಲಿ ಇದ್ರೇನು ಓಂ ನಮಃ ಶಿವಾಯ ಮಹಾದೇವ ಹರಹರ ಅಂತ ಕರೆದ್ರೆ ಸಾಕು, ಆ ಕ್ಷಣ ಮಾತ್ರದಲ್ಲಿ ಅವ್ರು ಇರ್ತಾರಂತೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಖಂಡಿತ ನಮಗೆ ಬೇಕು ಅಂತಂದರೆ ಆ ಓಂ ನಮಃ ಶಿವಾಯನ ಮಂತ್ರದಲ್ಲಿ ಓಂಕಾರ ಸ್ವರೂಪನಾದ ಆ ಶಿವ ಪರಮಾತ್ಮ ಅದರಲ್ಲಿ ಇದ್ದಾರೆ ಅಂತ ಅರ್ಥ. ಅದಕ್ಕೋಸ್ಕರನೇ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಹೇಳಬೇಕು ಅಂದ್ರೂ ಆ ಶಿವ ಪರಮಾತ್ಮನ ಅವತಾರನೇ. ಹಾಗಾಗಿ ಈ ಬೇಕಾದಷ್ಟು ಶಿವಾಲಯದಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಆಗಲಿ, ಆಂಧ್ರ ತಗೊಳ್ಳಿ, ತಮಿಳ್ನಾಡಾಗಲಿ, ಕೇರಳದಲ್ಲಾಗಲಿ ಆ ಶಿವನಿಗೆ ಅಂದ್ರೇ ತನಿಸ್ಥಾನ, ಯಾವಾಗಲೂ ಆ ತನಿಸ್ಥಾನ. ಅದೇ ರೀತಿ ಒಂದೊಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಅರ್ಧಕ್ಕೆ ಹೋಗಬೇಕು, ಅರ್ಧ ಮುಗಿಸ್ಕೊಂಡು ಈ ಕಡೆ ಬರಬೇಕು ಅಂಥದ್ದು ಸಹ ಇರುತ್ತೆ. ಯಾಕೆ ಆ ರೀತಿ ಅಂತಂದರೆ ನೋಡಿ, ಅಲ್ಲಿ ಏನು ಅಂತಂದರೆ ಆ ಭಗವಂತನ ಅರ್ಧ ನಮಸ್ಕಾರ ಮಾಡಿಬಿಟ್ಟು ಅರ್ಧ ನಮಸ್ಕಾರ ಮಾಡಬಾರ್ದು, ಹೋಗಬಾರ್ದು ಅನ್ನೋಂಥದ್ದು ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಸರ್ಪನ ಅಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ, ರಾಹು ಕೇತುನ ಇಟ್ಟಿರ್ತಾರೆ ಅಲ್ಲಿ. ಹಾಗಾಗಿ ಅವ್ರನ್ನ ಪ್ರದಕ್ಷಿಣೆ ಮಾಡೋ ಅಂಥ ಟೈಮಲ್ಲಿ ಅದು ಶಿವನಿಗೆ ಆಗಲ್ಲ ಅನ್ನೋಂಥದ್ದೊಂದು ಇದೆ. ಅದಕ್ಕೋಸ್ಕರನೇ ಅರ್ಧಕ್ಕೆ ಚೈನಾಕ್ಕೆ ನಿಲ್ಲಿಸಿರ್ತಾರೆ. ಹಾಗಾಗಿ ಒಂದೊಂದು ದೇವಸ್ಥಾನಕ್ಕೂ ಶಿವಾಲಯದಲ್ಲಿ ಅಪಾರವಾದಂಥ ಮಹಿಮೆ ಇರುತ್ತೆ. ಅದನ್ನು ಖಂಡಿತ ನಾವು ಸ್ವಲ್ಪನಾದರೂ ತಿಳ್ಕೊಳ್ಳೇಬೇಕು. ನೋಡಿ, ಇವಾಗ ಎಂಥ ಲಿಂಗ ಆಗಿದ್ರೇನು ಸರಿ ನಾವು ಪೂಜೆ ಮಾಡಲೇಬೇಕು. ಆತ್ಮಲಿಂಗ ಆಗಿರಲಿ, ಶ್ರೇಷ್ಠಲಿಂಗ ಆಗಿರಲಿ. ಇವಾಗ ಶ್ರೀಶೈಲಕ್ಕೆ ಹೋಗ್ತಾರೆ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ, ಭ್ರಮರಾಂಬಿಕಾ ದೇವಿ, ಎಷ್ಟು ಬರೋಂಥವ್ರಿಗೆ ಲಿಂಗ ಚಿಕ್ಕದೇ ನೋಡಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿದ್ದಾರೆ.
ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇತ್ತು ಅಂತ ಅಂದರೆ ಖಂಡಿತ ಆ ಓಂಕಾರ ಸ್ವರೂಪರಾದ ಶ್ರೀ ಮಹಾನುಭಾವ ಆ ಶಿವನ ಪ್ರಾರ್ಥನೆ ಮಾಡ್ತಾ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನ ಆ ಬಸವೇಶ್ವರ ಬಸವ ಜಯಂತಿಯಿಂದ ಆ ಬಸವ ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ದೊಡ್ಡವ್ರಿಗೆ ಯಾಕೆ ನಾವು ಮಹಾನ್ಗಳನ್ನ ಬಸವ ಜಯಂತಿ ಅಂತ ಹೇಳ್ತೀವಿ, ವರ್ಧಂತಿ ಮಹೋತ್ಸವ ಅಂತ ಹೇಳ್ತೀವಿ ಅಂತಂದರೆ ಅವ್ರಿಗೆ ಯಾವಾಗಲೂ ಹ್ಯಾಪಿ ಬರ್ಡೇ ಬಸವ, ಹ್ಯಾಪಿ ಬರ್ಡೇ ರಾಘವೇಂದ್ರ ಹೇಳಲೇಬಾರ್ದು. ನೋಡಿ, ಅವ್ರಿಗೆ ವರ್ಧಂತಿ ಮಹೋತ್ಸವ ಅಂತ ಹೇಳ್ತೀವಿ ನೋಡಿ. ಯಾಕೆ ಅಂದರೆ ವರನ ದಾನವಾಗಿ ಕೊಟ್ಟಂಥ ಮಹಾನುಭಾವರು, ಅದಕ್ಕೆ ವರ್ಧಂತಿ ಅಂತ ಹೇಳ್ತೀವಿ, ಜಯಂತಿ ಅಂತ ಹೇಳ್ತೀವಿ, ಬಸವ ಜಯಂತಿ ಅಂತ ಹೇಳ್ತೀವಿ. ಆ ಜಯಂತಿ ಅಂದರೆ ನೀನು ಯಾವಾಗಲೂ ಜ್ಯೇಷ್ಠನಾಗಿ, ಯಾವಾಗೂ ಶ್ರೇಷ್ಠನಾಗಿ ನೀನು ಇರುವಂತಹ ಆಶೀರ್ವಾದ. ಆ ಭಗವಂತನಲ್ಲಿ ಎಷ್ಟು ವಿಶೇಷತೆ ಒಂದೊಂದು ಹೆಸರಿಗೂ ಇದೆ ಅಂತಂದರೆ ಖಂಡಿತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಮಂಜುನಾಥ ಸ್ವಾಮಿ ಆಗಲಿ, ಬಸವೇಶ್ವರ ಮಂಜುನಾಥ ಸ್ವರೂಪನಾದ ಆ ಬಸವೇಶ್ವರ ಸ್ವಾಮಿಗೆ ಖಂಡಿತ ನಮ್ಮನ್ನು ಕೋಟಿ 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 ನಮ್ಮನ್ನು ಹೇಳ್ತಾ ಸಾಲಲ್ಲ ಖಂಡಿತ. ಯಾಕೆಂತಂದರೆ ಪ್ರಪಂಚದಲ್ಲಿ ಇರೋಂಥ ಎಲ್ಲ ಜೀವರಾಶಿನೂ ಕಾಪಾಡೋದಕ್ಕೋಸ್ಕರನೇ ಇವರು ಅವತಾರ ಮಾಡ್ಕೊಂಡು ಬಂದಿರೋ ಅಂಥದ್ದು. ಎಷ್ಟು ಸಾಧನೆಗಳು ಮಾಡಿದ್ದಾರೆ ಬಸವೇಶ್ವರ ಸ್ವಾಮಿ, ಎಷ್ಟು ಸಾಧನೆಗಳು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿನೂ. ಇವತ್ತು ಹೇಳ್ತಾ ಹೋಗ್ಬೋದು ಖಂಡಿತ. ಅವರಿಬ್ಬರ ಬಗ್ಗೆನೂ ಹೇಳ್ತಾ ಇದ್ದರೆ ಆ ಟೈಮು ನಮಗೆ ಸಾಲದಿಲ್ಲ. ಅದಕ್ಕೋಸ್ಕರನೇ ಒಂದು ದಿನ ಪೂರ್ತಿ ಬಸವೇಶ್ವರ ಸ್ವಾಮಿ ಬಗ್ಗೆನೂ, ಒಂದು ದಿನ ಪೂರ್ತಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಒಂದು ದಿನ ನೋಡಿ. ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿಗೆ ನನ್ನ ನಮಸ್ಕಾರಗಳು. ಆ ಸ್ವಾಮೀಜಿ ನೋಡಿ ಹೇಳಬೇಕು ಅಂದರೆ ಬಸವೇಶ್ವರ ಸ್ವಾಮಿ ಅವತಾರನೇ ಅವರು ಸಹ. ದಾಸೋಹ ಮೂರ್ತಿ ಅವರು, ಖಂಡಿತ ಹೇಳ್ತೀನಿ. ಅಷ್ಟು ಒಂದು ಮೃದುವಾದ ಮನಸ್ಸು. ಆ ಥರ ಗುರುಗಳು ಖಂಡಿತ ಪ್ರಪಂಚದಲ್ಲಿ ಸಿಗೋದು ತುಂಬ ಭಾರಿ ಕಷ್ಟ. ಯಾಕೆ ಅಂತಂದರೆ ಅಷ್ಟು ಮಕ್ಕಳನ್ನ ತನ್ನ ಮಕ್ಕಳಾಗಿ ಭಾವಿಸಿ, ಅಷ್ಟು ಮಕ್ಕಳಿಗೆ ವಿದ್ಯೆದಾನ, ಅನ್ನದಾನ ನೋಡಿ. ಅವರು ದಾನವಂತರು, ಅವರು ಶೂರವಂತರು. ಅವ್ರಿಗೆ ಹೇಳಬೇಕು ನಾವೆಲ್ಲನೂ ಭಗವಂತ ಸ್ವರೂಪರೇನು, ದೇವತಾ ಮನುಷ್ಯ ಭಗವಂತ ಅಂತ ಹೇಳಿ ಕೋಟಿ ಕೋಟಿ ನಮನ ಹೇಳ್ಬೋದು. ನಮ್ಮ ಅವ್ರು ಹೇಳಬೇಕು ಅಂದರೆ ಮಹಾ ಅವತಾರ ಮಹಾಪುರುಷ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅವ್ರನ್ನ ಅವತಾರ ಮಹಾಪುರುಷ ಅಂತ ಹೇಳೋದು ತುಂಬ ದೊಡ್ಡದು. ಅವರು ಕೊಡಬೇಕು ಆ ಪಟ್ಟಾಭಿಷೇಕ ಖಂಡಿತ. ಅವರ ಅವತಾರ ಮಹಾಪುರುಷ ಬಸವೇಶ್ವರ ಸ್ವಾಮಿ ಅವತಾರ ಮಹಾಪುರುಷನೇ ಅಂತಲೇ ಹೇಳಬೇಕು ಖಂಡಿತ. ಅಂಥ ಮಹಾನ್ಗಳಿರೋಂಥ ಈ ಪ್ರಪಂಚದಲ್ಲಿ ಖಂಡಿತ ಇನ್ನೂ ಬೆಳಿಬೇಕು, ಅಂತಹ ಮಹಾನ್ಗಳು ಇನ್ನೂ ಬರಬೇಕು ಅನ್ನೋದೇ ನನ್ನ ಆಸೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಅದೇ ರೀತಿಯೇ ಬೇಕಾದಷ್ಟು ಸಾಧನೆ ಮಾಡಿದ್ದಾರೆ. ಒಂದೊಂದು ತಿಳಿತಾ ಹೋಗೋಣ. ಗುರುವೇ ಶರಣಂ. ವೀಕ್ಷಕರೇ, ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಮನುಷ್ಯ ಜೀವನದಲ್ಲಿ ಎಲ್ಲವೂ ಸಹ ಸಾಮಾನ್ಯ ಆಗಿರುತ್ತೆ. ಇದು ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಆಗಿರ್ಬೋದು, ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದೇ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 9743554266. ಈ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಗುರುಮಾತಾ, ಇನ್ನು ನಾವು ಈಗಾಗಲೇ ಮಾತಾಡ್ತಾ ಹೋಗ್ತಾ ಇದ್ವಿ, ಅದೇ ಶಿವನ ಬಗ್ಗೆ ತಿಳಿಸ್ಕೊಟ್ರಿ, ಬಸವನ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಬಸವ ಜಯಂತಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು? ಖಂಡಿತ ನೋಡಿ, ಈ ಬಸವನ ಜಯಂತಿ ದಿವಸ ಏನಕ್ಕೆ ಎಲ್ಲ ಹಸುಗಳನ್ನು ಸ್ನಾನ ಮಾಡಿಸಿ, ಎಲ್ಲ ಹಸುಗಳಿಗೂ ಒಂದು ಅಲಂಕಾರ ಮಾಡಿ, ಅವರು ಕೊಂಬುಗಳಿಗೆಲ್ಲ ನೀಟಾಗಿ ಕಲರ್ ಮಾಡಿ, ಒಂದು ಬಲೂನ್ ಕಟ್ಟಿ ಅಲಂಕಾರ ಮೇಲೆಲ್ಲ ಒಳ್ಳೊಳ್ಳೆ ಡಿಸೈನ್ ಇರೋಂಥ ಆ ಡ್ರೆಸ್ಗಳೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಅವ್ರನ್ನ ವರ್ಣನೆ ಮಾಡಿ, ಒಂದೊಂದು ಹಸುನಲ್ಲೂ ಸಹ ಒಂಥರ ಹಾಟನ್ನು ಬರೆದು ಎಷ್ಟು ಚೆನ್ನಾಗಿ ಒಂದೊಂದು ಮುದ್ದು ಮುದ್ದಾಗಿ ಮಾಡಿರ್ತಾರೆ. ಅದನ್ನೆಲ್ಲ ಇಟ್ಟು ನಮಸ್ಕಾರ ಮಾಡುವಾಗ ಅವ್ರನ್ನೆಲ್ಲ ಸೇರಿಸಿ ಒಂದು ಜಾಗಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಆ ಹಬ್ಬ ಮಾಡೋ ಅಂಥ ಸಮಯದಲ್ಲಿ ಅವ್ರಿಗೆಲ್ರಿಗೂ ಬಂದಿರೋ ಅಂಥ ಅತಿಥಿಗಳು ಅವರು ಯಾರು ಕಾಮಧೇನು ಆಗಲಿ, ಅದೇ ರೀತಿ ಹಸುಗಳೆಲ್ಲರೂ ಕರ್ಕೊಬಂದು ನಾವು ಮಾಡೋ ಅಂಥ ಟೈಮಲ್ಲಿ ಪೂರ್ತಿ ಎಲ್ಲರಿಗೂ ಒಂದು ಅಕ್ಕಿ ನೆನೆಸಿ ಇಟ್ಟಂಥ ಅಕ್ಕಿ ಬೆಲ್ಲ ಅದನ್ನು ಕಲಸಿ ಹಸುಗಳಿಗೆ ತಿನ್ಸೋ ಅಂಥದ್ದು. ಏನಕ್ಕೆ ತಿನ್ನಿಸ್ಬೇಕು, ಏನಕ್ಕೆ ಬಸವ ಜಯಂತಿ ಬಂತು ಅಂತ ಅಂದರೆ ಆ ಬಸವಣ್ಣವರು ಹುಟ್ಟಿದಾಗಲೇ ಹೇಳ್ಬಿಟ್ರು. ಪ್ರಪಂಚನ ನನ್ನ ಆ ತಾಯಿ ಹೊಟ್ಟೆಲಿರುವಾಗಲೇ ಹೇಳ್ಬಿಟ್ಟಿದ್ದಾರೆ. ಆ ಮಗು ಬಂದಂಥ ಕ್ಷಣದಲ್ಲೇ ಇವರು ಜಗದ್ಗುರು ಆಗ್ತಾರೆ, ವಿಶ್ವಗುರು ಆಗ್ತಾರೆ
ಹೋಗ್ತಾರೆ. ಇವರಿಂದ ಸಾಧನೆ ತುಂಬ ಇರುತ್ತೆ. ಎಲ್ಲಿ ಅಹಿಂಸೆ ನಡೆಯುತ್ತೋ ಅಲ್ಲಿ ಇವರು ಕೇಳ್ದಿರ ಬಿಡಲ್ಲ. ನೋಡಿ, ಆ ವಿಶ್ವಗುರುಗೆ ಅಷ್ಟೊಂದು ಷರತ್ತಂತೆ. ಏನು ಅಂದರೆ ಸತ್ಯ ಸತ್ಯ ಧರ್ಮ, ಸತ್ಯ ಧರ್ಮದಿಂದನೇ ಬಂದಂಥ ಮಹಾನುಭಾವ ಆ ವಿಶ್ವಗುರು ಬಸವೇಶ್ವರ ಸ್ವಾಮಿ. ನೋಡಿ, ಅವರು ಹುಟ್ಟಿದಂಥದ್ದು ಭಗವಂತ ಹುಟ್ಟಿದಂಥದ್ದು ಸಾಮಾನ್ಯ ಎಲ್ರಿಗೂ ಗೊತ್ತು. ಅವರು ಹುಟ್ಟಿದಂಥದ್ದು 1136ರಲ್ಲಿ ಹುಟ್ಟಿದ್ದಾರೆ. ಭಗವಂತ 1196ರಲ್ಲಿ ಅವ್ರಿಗೆ 65 ವಯಸ್ಸಲ್ಲೇ ಅವರು ಜೀವ ಸಮಾಧಿ ಆಗ್ತಾರೆ. ನೋಡಿ ಎಂಥ ಮಹಾನುಭಾವ. ಹಾಗಾಗಿ ಅವರೇ ನೋಡಿ ಮತ್ತೆ 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 ಬರ್ತಾ ಇದ್ದಾರೆ. ಅವರು ಆದ ನಂತರ ಯಡಿಯೂರು ಸಿದ್ಧಲಿಂಗೇಶ್ವರ ರೂಪದಲ್ಲಿ ಬಂದಿದ್ದಾರೆ. ಹೇಳಬೇಕು ಅಂದರೆ ನಮ್ಮ ಶಿವಕುಮಾರ ಸ್ವಾಮಿ ರೂಪ ಕೂಡ ಹೇಳ್ಬೋದು. ಹೇಳೋದು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ. ಕಾರಣ ಇಂತಹ ಮಹಾನ್ಗಳಿಗೆ ಎಷ್ಟು ಹೇಳಿದ್ರೂ ಸಾಧ್ಯ ಇಲ್ಲ. ಅದೇ ರೀತಿ ಬಸವ ಜಯಂತಿ ಅಂದ್ರೇನು? ಬಸವ ಅಂದ್ರೇ ನಾವು ಕಾಮಧೇನು ಕಲ್ಪವೃಕ್ಷಕ್ಕೆ ನಾವು ಕೊಡೋ ಅಂಥ ದಿನ ನಾನು ಹುಟ್ಟಿದ್ದೀನಿ, ಜಯಂತಿ. ನನ್ನ ಜಯಂತಿ ಇವ್ರಿಗೋಸ್ಕರನೇ ನಡೀಲಿ ಅಂಥದ್ದು. ಬಸವ ಅಂದರೆ ಪ್ರಪಂಚ ಸಹ ಆಗುತ್ತೆ. ಈ ಪ್ರಪಂಚದಲ್ಲಿ ಅಡಗಿರೋ ಅಂಥದ್ದು ಒಂದು ಕೆಟ್ಟ ವಿಷಯ ಆಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಸಮವಾಗಿ ಬಾಳ್ಬೇಕಾಗಿರೋದಿದೆ ಅಂತ ಹೇಳಿ ಪ್ರಪಂಚನ ಆಶೀರ್ವಾದ ಮಾಡ್ತಾರೆ. ಪ್ರಪಂಚ ನೋಡಿ, ಪ್ರಪಂಚದಲ್ಲಿ ವಿಶ್ವಗುರು ಅವತಾರ ಮಾಡಿದಂಥ ಟೈಮಲ್ಲಿ ಪ್ರಪಂಚ ಎಲ್ಲನೂ ಹಾಗೆ 1 ಸೆಕೆಂಡ್ ನಡಗಿದೆ. ಕಾರಣ ಏನು ಅಂತಂದರೆ ವಿಶ್ವಗುರು ಪ್ರಪಂಚಕ್ಕೆ ಬರ್ತಾ ಇದ್ದಾರೆ ಅಂತ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಹುಟ್ಟ ಅಂಥ ಟೈಮಲ್ಲೂ ಸಹ ನದಿಗಳು ಸಂಗಮ ಆಗಿದೆ ಅಂತ ಹೇಳ್ತಾರೆ. ಆ ರೀತಿ ಒಬ್ಬೊಬ್ಬರು ಈ ಮಹಾನ್ಗಳಿಂದ ಪಡ್ಕೊಳ್ಳೋ ಅಂಥದ್ದು ಜಾಸ್ತಿ ಇದೆ. ಈ ಬಸವನ ಜಯಂತಿ ಅಂದರೆ ಖಂಡಿತ ನಮಗೆಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಆ ವಿಶ್ವಗುರು ಶಾಂತಿಯಿಂದ ಇರಬೇಕು ಅಂತಲೇ ಅವತಾರ ಮಾಡ್ಕೊಬಂದಿದ್ದು. ಈ ಹಸುಗಳಿಗೆ ಎಲ್ಲನೂ ಅಲಂಕಾರ ಮಾಡೋ ಅಂಥ ದಿನ ಬಸವ ಜಯಂತಿ. ಆ ಜಯಂತಿನ ನಾವು ಮಾಡೋದ್ರಿಂದ ನಮಗೆ ಪರಿಸರನೂ ಸಹ ಚೆನ್ನಾಗಿರುತ್ತೆ. ನೋಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅದೇ ರೀತಿ ಅಗ್ರಿಕಲ್ಚರ್ ಎಲ್ಲ ಕೃಷಿ ಎಲ್ಲನೂ ಚೆನ್ನಾಗಿರುತ್ತೆ. ಕೃಷಿಯಿಂದ ನಾವೆಲ್ಲ ಪಡ್ಕೋಬೋದು ಅನ್ನೋಂಥದ್ದು ಸಹ ಇದೆ. ಅಮ್ಮ, ಇನ್ನೇನು ನಾವು ಅವಾಗಲೇ ಓಂ ನಮಃ ಶಿವಾಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಆದರೆ ನನ್ನ ಒಂದು ಪ್ರಶ್ನೆ ಅಂತಂದರೆ, ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾ ಇರ್ತಾರೆ, ಓಂ ನಮಃ ಶಿವಾಯ ಅನ್ನೋದನ್ನ ಎಷ್ಟು ಬಾರಿ ನಾವು ಹೇಳಬೇಕು, ಎಷ್ಟು ಬಾರಿ ಆ ಮಂತ್ರವನ್ನ ಜಪ ಮಾಡೋದ್ರಿಂದ ಯಾವೆಲ್ಲ, ಅಂದ್ರೆ ನಾವು ಶಿವರಾತ್ರಿ ಅಂತ ಬಂದಾಗ ಬರಿತೀವಿ 101 ಸಲ 105 ಸಲ ಈ ತರ ಬರೆದು ಅದನ್ನ ಶಿವನಿಗೆ ಅರ್ಪಣೆ ಮಾಡ್ತೀವಿ. ಪ್ರತಿನಿತ್ಯ ನಾವು ಪೂಜೆ ಮಾಡೋದ್ರಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಜಪ ಮಾಡ್ತೀವಿ. ಆದ್ರೆ ಇಂತಿಷ್ಟು ಬಾರಿ ಜಪ ಮಾಡಬೇಕು, ಇಷ್ಟು ಬಾರಿ ಜಪ ಮಾಡಬೇಕು ಯಾರಿಗೂ ಸಹ ಅಷ್ಟಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಂಡು. ನೋಡಿ, ಓಂ ನಮಃ ಶಿವಾಯ ಅನ್ನೋಂಥದ್ದು ನಮ್ಮ ಆತ್ಮಪೂರ್ವಕವಾಗಿ ನಾನು ಯಾವ ಕಡೆಗೂ ನನ್ನ ಮನಸ್ಸು ಯಾವ ಕಡೆಗೂ ಆಶ್ಲೇಷಣೆ ಆಗಲ್ಲ. ಒಂದೇ ರೀತಿ ನನ್ನ ಮನಸ್ಸಿಂದ ನಾನು ಮಾಡ್ತೀನಿ ಅನ್ನೋರು 3 ಸರಿ ಮಾಡಿದ್ರೆ ಸಾಕು. ಆದರೆ ಕೂತಿದ್ದ ಜಾಗದಲ್ಲಿ 1 ನಿಮಿಷ ಆಗಲಿ 5 ನಿಮಿಷ ಆಗಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನೋದಿತ್ತು ಅಂದರೆ ಖಂಡಿತ 108 ಟೈಮ್ ಹೇಳೋದು ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ 18 ಟೈಮ್ ಆದರೂ ಜಪ ಮಾಡಲೇಬೇಕು. ಏನಕ್ಕೆ 18 ಟೈಮು ಅಂದರೆ 8 ಸೇರಿ 1 9 ಆಗುತ್ತೆ. ಆ 9 ಏನಕ್ಕೋಸ್ಕರ ಮಾಡಬೇಕು ಅಂದರೆ ಆ ನವಗ್ರಹಗಳಿಂದ, ಆ ಶಿವನಿಂದ ನವಗ್ರಹಗಳು ನಮಗೆ ಬೇಕಾದಷ್ಟು ಶಿವನ ಆಶೀರ್ವಾದ ಇಲ್ಲ ಅಂದರೆ ನವಗ್ರಹಗಳಿಂದನೂ ನಮ್ಗೆ ಕಷ್ಟ ಬರುತ್ತೆ. ಹಾಗಾಗಿ ಆ ಕಷ್ಟನೆಲ್ಲ ತಡಿಬೇಕು ಅಂತಂದರೆ ಖಂಡಿತ 18 ಟೈಮ್ ಅದು, ಇಲ್ಲ ಅಂತಂದರೆ 21 ಟೈಮು, 54 ಟೈಮು, ಈ ಥರ 108 ಹೇಳೋಕ್ಕೆ ನನಗೆ ಟೈಮ್ ಇದೆ ಅಂದರೆ ಖಂಡಿತ ಮಾಡ್ಬೋದು. ಅದರಲ್ಲೂ 18 ಟೈಮ್ ಮಾಡೋದು ಭಾರಿ ಒಳ್ಳೆಯದು. 54 ಅದಕ್ಕಿಂತ ಜಾಸ್ತಿ 54 ಮಾಡೋ ಅಂಥದ್ದು ಭಾರಿ ಒಳ್ಳೆಯದು. ನೋಡಿ, ಸ್ಫಟಿಕ ಮಾಲೆ ಅಂತ ಹೇಳ್ತೀವಿ ನಾವು. ಆ ಸ್ಫಟಿಕ ಮಾಲೆ ಅನ್ನೋಂಥದ್ದು ಏನಕ್ಕೋಸ್ಕರ ನಾವು ಹಾಕ್ಕೋಬೇಕು, ಅದನ್ನು ಹಾಕ್ಕೊಂಡ್ರೆ ನಮಗೇನು ಬೆನಿಫಿಟ್ ಇದೆ? ಈ ಮಂತ್ರಕ್ಕೂ ಆ ಸ್ಫಟಿಕ ಮಾಲೆಗೂ ತುಂಬಾ ವಿಶೇಷತೆ ಇದೆ. ಹೇಗೆ ಅಂತಂದರೆ ಆ ಸ್ಫಟಿಕ ಮಾಲೆ ಹೇಗಾಯಿತು, ಗಂಗಾದೇವಿಲಿ ಗಂಗೆ ಬರೋಂಥ ಟೈಮಲ್ಲಿ ಆ ಸೂರ್ಯನ ಕಿರಣ ಆ ಗಂಗೆಲೆ ಚೆಲ್ಲ ಅಂತ ಒಂದೊಂದು ಮುತ್ತುನು, ಆ ಮುತ್ತನೇ ಸ್ಫಟಿಕ ಆಗಿದ್ದು ಆ ಸೂರ್ಯ ಕಿರಣದಿಂದ ಆ ಸ್ಫಟಿಕ ಮಾಲೆ ಹಾಕುವಾಗ ನಮ್ಮಲ್ಲಿರೋ ಅಂಥದ್ದು ಕೆಟ್ಟದೆಲ್ಲ ಹೋಗುತ್ತೆ, ಸಿಡಿದೋಗುತ್ತೆ, ಒಳ್ಳೆಯದು ಮಾತ್ರನೇ ಸಂಪಾದಿಸ್ಕೋತೀವಿ. ನೋಡಿ, ಆ ಸ್ಫಟಿಕ ಮಾಲೆ ನೀವು ಎಲ್ಲೇ ತೊಗೊಳ್ಳಿ, ಹೇಗೆ ಸಂಪಾದಿಸ್ಕೊಳ್ಳಿ, ಅದನ್ನು ನೀವು ಮುಟ್ಟಿ ಕೈಯಲ್ಲಿ ಇಟ್ಕೊಂಡ್ರೆ ಅಂದ್ರೇ ಶಾಂತವಾಗಿರುತ್ತೆ ನಮ್ಮ ಮೈ, ಶಾಂತವಾಗಿರುತ್ತೆ ನಮ್ಮ ಮನಸ್ಸು, ತುಂಬಾ ಕೂಲ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಶಾಂತತೆ ಇರೋ ಅಂಥ ಆ ಒಂದು ಸ್ಫಟಿಕ.
ಆ ಸ್ಫಟಿಕ ಶಿವನಿಂದ ಆಗಿದ್ದಂಥದ್ದು. ನೋಡಿ, ತುಂಬ ದೇವಸ್ಥಾನಗಳಲ್ಲಿ ಇವಾಗ ಶೃಂಗೇರಿ ತಗೊಳ್ಳಿ, ಅದೇ ರೀತಿ ಕಂಚಿ ತಗೊಳ್ಳಿ, ಚಿದಂಬರಂ ತಗೊಳ್ಳಿ, ಈ ಪಂಚಭೂತ ಎಲ್ಲೆಲ್ಲಿದೆಯೋ ಎಲ್ಲ ಜಾಗದಲ್ಲೂ ಒಂದು ದಿವಸ ತಿಳಿಸ್ಕೊಡ್ತೀನಿ. ಅಲ್ಲಿ ಸ್ಫಟಿಕ ಲಿಂಗಕ್ಕೆ ಅಲಂಕಾರ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ಆಗ ಟೈಮ್ ಒಂದು ದಿನದಲ್ಲಿ 4 ಟೈಮ್ ಮಾತ್ರನೇ ಮಾಡ್ತಾರೆ. ಯಾಕೆ ಅಂದರೆ ಆ ಶಿವ ಪರಮಾತ್ಮ ಅವತಾರ ಮಾಡ್ತಾನೇ ಇದ್ದಾರಂತೆ. ಏನಕ್ಕೋಸ್ಕರ ಅಂದರೆ ಓಂಕಾರ ಪ್ರಪಂಚದಲ್ಲಿ ಜಾಸ್ತಿ ಆಗಿದೆಯಂತೆ. ಆಗ ಕರಿತಾ 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 ನಾವೆಲ್ಲರೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ, ಈಗ ನಾನು ಹೇಳ್ತೀನಿ ಓಂ ನಮಃ ಶಿವಾಯ, ಅದು ಕೇಳಿಸ್ತಾ ಯಾರಿಗಾದ್ರು? ಓಂ ನಮಃ ಶಿವಾಯ ನನಗೆ ಕೇಳಿಸ್ತಿಲ್ಲ. ಓಂ ನಮಃ ಶಿವಾಯ ಅದು ನನಗೆ ಕೇಳಿಸ್ತಿಲ್ಲ. ಓಂ ನಮಃ ಶಿವಾಯ ಅದು ಸಹ ನನಗೆ ಕೇಳಿಸ್ತಿಲ್ಲ. ಓಂ ನಮಃ ಶಿವಾಯ ಅನ್ನುವಾಗ ನೋಡಿ, ನಮ್ಮ ಮೈಯೆಲ್ಲ ರೋಮಾಂಚನ ಆಗುತ್ತಂತೆ. ನಾವು ಓಂ ನಮಃ ಶಿವಾಯ ಅಂತ ಹೇಳುವಾಗ ದೇಹನೇ ರೋಮಾಂಚನ ಆಗಬೇಕಂತೆ. ಅದು ನೀವು ಮಾಡ ಅಂತ, ನಾನೂ ಸೇರಿ ಮಾಡ ಅಂತ. ಓಂ ನಮಃ ಶಿವಾಯ, ಶಿವಾಯ ನಮಃ. ಆ ಓಂ ನಮಃ ಶಿವಾಯನ ತಪಸ್ಸು ನಾವು ಹೇಳುವಾಗ ಪಾದದಿಂದ ನಮ್ಮ ತಲೆವರೆಗೂ ಒಂದೊಂದು ರಕ್ತದ ಅಣುಗಳು ಹಾಗೆ ಟೆನ್ಷನ್ ಆಗಬೇಕಂತೆ. ಹಾಗಾಗಿ ರೋಮಾಂಚನ ಆದರೆ ಮಾತ್ರನೇ ಆ ಓಂಕಾರಕ್ಕೆ ಸ್ವರೂಪ ತುಂಬುತ್ತೆ. ನೋಡಿ, ಏನಕ್ಕೆ ಓಂಕಾರ ಸ್ವರೂಪ ಅಂತ ಹೇಳ್ತೀವಿ? ಓಂಕಾರ ಅದರಲ್ಲಿರೋದ್ರಿಂದನೇ ಸ್ವರೂಪನಾದ ಆ ಶಿವ ಪರಮಾತ್ಮನ ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಓಂ ನಮಃ ಶಿವಾಯ ಅನ್ನೋದ್ರಲ್ಲಿ ನಮ್ಮ ಅಂಗಾಂಗನೂ ಹೇಳ್ಬೇಕಂತೆ. ಆವಾಗ ಮಾತ್ರನೇ ಆ ಭಗವಂತ ನಮ್ಮ ಹತ್ರ ಒಲಿತಾನಂತೆ. ನೋಡಿ, ಶಿವ ಇಲ್ಲದೆ ಏನೂ ಇಲ್ಲ. ಹರಿಯೋ ಹರನು ಒಂದು, ಹರಿಯಾದವರು ಮಣ್ಣು ಬಾಯಲ್ಲಿ ಮಣ್ಣು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಹರಿಯೂ ಬೇರೆ ಅಲ್ಲ, ಹರನೂ ಬೇರೆ ಅಲ್ಲ. ಅವರಿಬ್ಬರೂ ಪ್ರಾರ್ಥನೆ ಮಾಡಿ ಕೃಷ್ಣ ಪರಮಾತ್ಮನು ಶಿವನು ಯಾವಾಗಲೂ ಒಂದೇನೆ. ನೋಡಿ, ಶಿವ ಕೂತ್ಕೊಂಡು ಸೂರ್ಯ ದಿಕ್ಕಲ್ಲಿ ಇವಾಗ ಸೂರ್ಯ ಇದ್ದಾರೆ, ನಮ್ಮ ಚಂದ್ರ ಇದ್ದಾರೆ. ಈ 2 ದಿಕ್ಕಲ್ಲೂ ಪೂರ್ವದಲ್ಲೂ ಪಶ್ಚಿಮದಲ್ಲೂ ಕೂತ್ಕೊಂಡು ರಾಮದೇವ ಆಗಲಿ ಶಿವ ಪರಮಾತ್ಮ ಆಗಲಿ ಪ್ರಾರ್ಥನೆ ಮಾಡ್ತಾರಂತೆ. ಏನಂತ? ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತ. ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಶಿವ ಇದ್ದಾರೆ, ಏನಂತ? ಜೈ ಶ್ರೀರಾಮ್, ಶ್ರೀರಾಮ 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 ಅಂತ ಹೇಳ್ತಾ ಇದ್ದಾರಂತೆ. ಈ ಕಡೆ ದಿಕ್ಕಲ್ಲಿ ಕೂತ್ಕೊಂಡು ಶಿವ ಹೇಳ್ತಾ ಇದ್ದಾರಂತೆ. ಏನಂತ? ಒಂದೊಂದು ನೋಡಿ, ಶಿವ ಹೇಳ್ತಾರೆ ಓ ಶ್ರೀರಾಮ ಶ್ರೀರಾಮ ಅಂತ, ಅದೇ ರೀತಿ ರಾಮ ಹೇಳ್ತಾರೆ ಓಂ ನಮಃ ಶಿವಾಯ. ರಾಮ ಶಿವ, ರಾಮ ಶಿವ. ನೋಡಿ, ಅದಕ್ಕೆ ಹೇಳೋದು ರಾಮೇಶ್ವರಂ. ರಾಮೇಶ್ವರಕ್ಕೆ ನಾವು ಹುಟ್ಟಿದಂಥ ಒಬ್ಬೊಬ್ಬರು ಸಹ ಕಾಶಿಗೆ ಹೋಗ್ತೀವೋ ಇಲ್ವೋ ರಾಮೇಶ್ವರ ದರ್ಶನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ತನ್ನ ಕೈಯಿಂದ ಮರಳನ್ನೇ ಇಟ್ಕೊಂಡು ಮರಳನ್ನು ಸೇರಿಸಿ ಆ ಪರಮಾತ್ಮ ಯಾರು, ಆ ಶ್ರೀರಾಮಚಂದ್ರ ಮೂರ್ತಿ ಆ ಮಣ್ಣಿಂದನೇ ಒಂದು ಸಮುದ್ರದ ಮರಳಿಂದನೇ ಶಿವನ ಮಾಡಿದಂಥ ಆ ಪರಮಾತ್ಮ ಅಲ್ಲಿ ಅವತಾರ ಮಹಾಪುರುಷ, ದಶಾವತಾರ ಮೂರ್ತಿ ಅಲ್ಲಿ ಮಾಡಿದಂಥ ಮಣ್ಣಿನ ಲಿಂಗಕ್ಕೆ ಈಗಲೂ ಸಹ ಪೂಜೆ ನಡೀತಾ ಇರೋದು. ಅದಕ್ಕೆ ಶಿವ ಪರಮಾತ್ಮ ಹೇಳಿದ್ರಂತೆ, ಸೀತಾದೇವಿನ ಹೋಗಿ ಶ್ರೀಲಂಕಾದಲ್ಲಿ ಕರ್ಕೊಂಡು ಬರೋಕ್ಕೋಸ್ಕರ ದಾರಿ ಇಲ್ಲ. ಆಗ ಆ ಪರಮಾತ್ಮ ಶ್ರೀರಾಮಚಂದ್ರ ಮೂರ್ತಿ ನೊಂದು ಹೋದಂಥ ಟೈಮಲ್ಲಿ ಅವ್ರಿಗೆ ದಿಕ್ಕೇ ಏನೂ ತೋರಿಸ್ಲಿಲ್ಲ. ಹಾಗಾಗಿ ಕೂತ್ಕೊಂಡು ಶಿವನ ಪ್ರಾರ್ಥನೆ ಮಾಡಿದ್ರಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 3 ಬಾರಿ ಕರೆದ್ರಂತೆ. 3ನೇ ಬಾರಿ ಕೈಲಾಸದಿಂದ ಶಿವ ಪಾರ್ವತಿ ಪ್ರತ್ಯಕ್ಷ ಆದ್ರಂತೆ. ಆಗ್ಬಿಟ್ಟು ಈ ಲಿಂಗಕ್ಕೆ ಇನ್ಮೇಲೆ ಶ್ರೀರಾಮನ ಮಾಡಿದಂಥ ಲಿಂಗಕ್ಕೆ ಇನ್ಮೇಲೆ ರಾಮೇಶ್ವರ, ರಾಮ ಮಾಡಿದಂಥ ಈಶ್ವರನಿಗೆ ರಾಮೇಶ್ವರ ಅಂತ ಹೆಸರಿಡ್ತೀನಿ, ಶ್ರೀರಾಮೇಶ್ವರ ಅಂತ ಹೆಸರು ಇಟ್ಟರಂತೆ. ಶ್ರೀರಾಮ ಮಾಡಿದಂಥ ಈಶಾ ಶ್ರೀರಾಮೇಶ್ವರ ಆಗಿದೆ ನೋಡಿ. ಆಮೇಲೆ ಆ ನದಿ ಮೇಲೆ ಸಮುದ್ರದ ಮೇಲೆ ರಾಮ ರಾಮ ಅಂತ ಬರೆಯೋಂಥ ಕಲ್ಲನ್ನು ಆಂಜನೇಯ ಆಗ್ತಾ ಅದ್ರ ಮೇಲೆ ನಡ್ಕೊಂಡೋಗಿ ಇಲ್ಲ ಶ್ರೀಲಂಕಾ ಸೇರಿದ್ರಂತೆ. ಹಾಗಾಗಿ ಆ ಶಿವನಲ್ಲಿ ಇರೋಂಥ ಓಂಕಾರ ಒಂದೊಂದು ಕಲ್ಲಲ್ಲೂ ಅದರಲ್ಲಿ ಪ್ರತ್ಯಕ್ಷ ಆಗ್ತಂತೆ. ಆವಾಗ ಆಂಜನೇಯ, ರುದ್ರದೇವರಾದ ಆಂಜನೇಯರು ಬರಿತಾ 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 ರಾಮ ರಾಮ ಅಂತ ಬರಿತಾ ಆ ಶಿವ ಪರಮಾತ್ಮ ಅದರಲ್ಲೂ ಸಹ ಆಶೀರ್ವಾದ ಮಾಡಿದ್ರಂತೆ. ನೋಡಿ, ಶಿವನ ಮಂತ್ರಕ್ಕೆ ಅದೆಷ್ಟು ಶ್ರೇಷ್ಠತೆ ಇದೆ ಹೇಳಕ್ಕೆ ಸಾಧ್ಯನೇ ಇಲ್ಲ.
ಹೇಳ್ತಾ ಹೇಳ್ತಾ ಹೋಗ್ಬೋದು. ಹಾಗಾಗಿ ಒಬ್ಬೊಬ್ಬರು ಸಹ ಶ್ರೀರಾಮನವಮಿ ಬರಲಿ, ನಮ್ಮ ಬಸವೇಶ್ವರ ಜಯಂತಿ ಬರಲಿ, ಶ್ರೀ ರಾಘವೇಂದ್ರ ಸ್ವಾಮಿ ವರ್ಧಂತಿ ಮಹೋತ್ಸವ ಬರಲಿ, ಮಹಾನ್ಗಳು ಯಾರೇ ಹುಟ್ಟಿರಲಿ ಅವರಿಗೆ ಹ್ಯಾಪಿ ಬರ್ಡೇ ಖಂಡಿತ ಹೇಳಬೇಡಿ, ಕಮೆಂಟ್ಸಲ್ಲೂ ಹಾಕಬೇಡಿ, ನಮಸ್ಕಾರ ಅಂತ ಹಾಕ್ಬಿಡಿ. ಅವರ ಆಶೀರ್ವಾದ ನಮಗೆ ಸಿಗುತ್ತೆ. ಯಾವ ಕಾರಣಕ್ಕೂ ಸರಿ ಮಹಾನ್ಗಳನ್ನ ಯಾವಾಗಲೂ ನಾವು ಒಳ್ಳೆಯದಾಗೆ ಪ್ರಾರ್ಥನೆ ಮಾಡಬೇಕು. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ